ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ಥರ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಬ್ಲರ್ ಇರೋದ್ರಿಂದ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನೋಡಿ, ಈ ಥರ ನಾನು 6 ದಾರ ತಗೊಂಡು ಎಂಡಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಟೈಟಾಗಿ ನಾಟ್ ಹಾಕೊಳ್ಳೋಣ. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಟೆಗೆ ಲಾಕ್ ಮಾಡಿ ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ರೀತಿ ದಾರ ಮೇಲ್ ಮಾಡಿ ನಾನಿವಾಗ ಒಂದು ಸ್ಟಾರ್ ಶೇಪಲ್ಲಿರೋದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಬಟ್ಟೆಗೆ ಎಲ್ಲ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೇ ಲಾಕ್ ಮಾಡಿ. ಮತ್ತು ಇವಾಗ ನಾನು ದಾರ ಮೇಲ್ ಮಾಡ್ಕೋತಾ ಇದ್ದೀನಿ. ದಾರ ಮೇಲ್ ಮಾಡಿ ಇಲ್ಲಿ ಫ್ಲವರ್ ಶೇಪ್ದು ನಾನು ಬೀಡನ್ನ ತಗೋತಾ ಇದ್ದೀನಿ. ಫ್ಲವರ್ ಶೇಪ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸ್ಟ್ರೈಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಲಾಕ್ನ ಲೂಸಾಗಿ ಮಾಡಿ. ಮತ್ತು ಇವಾಗ ನಾನು ಸ್ಟಾರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಡಿಸೈನು ಈ ರೀತಿ ಬರುತ್ತೆ. ಮತ್ತು ಇವಾಗ ನಾನಿವಾಗ 5 ಚೈನ್ಸ್ ಹಾಕೋತಾ ಇದ್ದೀನಿ. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡೋಣ. ಮತ್ತು ಇವಾಗ ನಾನು 6 ಚೈನ್ಸ್ ಹಾಕೋತಾ ಇದ್ದೀನಿ. 3 4 5 6 ಚೈನ್ಸ್ ಹಾಕಿ ಸ್ವಲ್ಪ ಹತ್ತಿರಕ್ಕೆ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಹತ್ತಿರಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಆರ್ಚ್ ಮಾಡೋದಕ್ಕೆ ಅಂತ ಬಿಟ್ಟಿರೋ ಜಾಗ ಇದು. ಮತ್ತು ಇವಾಗ ನಾನು 5 ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ, 5 ಚೈನ್ಸ್ ಹಾಕಿ ಇದನ್ನು ಮಾತ್ರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ ನಾನು ದಾರ ಮೇಲ್ ಮಾಡಿ ಸ್ಟಾರ್ ಶೇಪ್ದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ ಶೇಪ್ ಬೀಡನ್ನ ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗಿಟ್ಟು ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಫ್ಲವರ್ ಶೇಪಲ್ಲಿರೋ ಬೀಡನ್ನ ನಾನು ತಗೋತಾ ಇದ್ದೀನಿ. ಫ್ಲವರ್ ಶೇಪಲ್ಲಿರೋ ಬೀಡನ್ನ ತಗೊಂಡು ನಾನು ಈ ರೀತಿ ದಾರಕ್ಕೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೋಡಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ದಾರ ಮೇಲ್ ಮಾಡಿಕೊಂಡು ನಾನು ಸ್ಟಾರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಾರ್ ಶೇಪ್ ಬೀಡು ಆ ಕಡೆ ಈ ಕಡೆ ಸ್ಟಾರ್ ಶೇಪ್ ಬೀಡ್ ಬರಬೇಕು. ಮಿಡಲಲ್ಲಿ ನಾನು ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ. ಇಲ್ಲಿ ಬೀಡ್ಸ್ ಹಾಕೋದು ನಿಮ್ಮ ಚಾಯ್ಸ್. ಇಲ್ಲಿ ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಇಲ್ಲಿ ಏನು ಚೈನ್ಸ್ ಹಾಕಿದ್ವಿ ಅಲ್ವಾ, ಇದೇ ಥರ ಚೈನ್ಸ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಸ್ಟಾರ್ಟಿಂಗಲ್ಲೂ ಬೀಡ್ಸ್ ಬರೋ ಥರ ಮಾಡಿದ್ದೀನಿ, ಎಂಡಿಂಗಲ್ಲೂ ಬೀಡ್ಸ್ ಬರೋ ಥರ ಮಾಡಿದ್ದೀನಿ. ನಾವಿವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇಸ್ ಲೈನ್ಗೆ ಏನು ಲಾಕ್ ಮಾಡಿದ್ದೆ ಅಲ್ವಾ, ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕಿ ಈ ಕಡೆ ಲಾಕ್ ಇತ್ತಲ್ವ ಬೀಡ್ನ ಲಾಕು, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇನು 5 ಚೈನ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಲ್ವ, ಇನ್ ಕೇಸ್ ನಿಮಗೆ 6 ಚೈನ್ ಹಿಡಿದ್ರೆ 6 ಚೈನ್ಸ್ ಕೂಡ ಹಾಕೋಬೋದು. ನೋಡಿ, ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಬ್ಯಾಕ್ ಸೈಡ್ ಹೋಯಿತು ಥ್ರೆಡ್ ಇದು.
ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 5. ಇವಾಗ ಇಲ್ಲಿ ನಾನು 6 ಚೈನ್ಸ್ ಹಾಕೋತಾ ಇದ್ದೀನಿ, ಯಾಕಂದರೆ ಈ ಬೀಡ್ಗೆ ನಾವು 6 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ 5 ಬೇಕಾದರೂ ಹಾಕೋಬೋದು, 6 ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಪ್ರಿಫರ್ ಮಾಡೋದು 6. ಮತ್ತು ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಇಲ್ಲಿ 6 ಚೈನ್ಸ್ ಹಾಕಿ ನಾನು ಬೀಡ್ನ ಪಕ್ಕದಲ್ಲೇ ಲಾಕ್ ಏನಿತ್ತಲ್ವ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಬೀಡ್ಸ್ನೆಲ್ಲ ಇವಾಗ ನಾವು ಫ್ರಂಟ್ ಮಾಡ್ಕೊಳ್ಳೋಣ, ಎಲ್ಲ ಹಿಂದಕ್ಕೆ ಹೋಗಿದೆ. ಇವಾಗ ಮೇಲಕ್ಕೆ ತಗೊಳ್ಳೋಣ ಬೀಡ್ಸ್. ಅದನ್ನು ನೋಡಿ ಈ ರೀತಿ ಬೀಡ್ಸ್ಗಳನ್ನೆಲ್ಲ ನಾವು ಮೇಲ್ ಮಾಡ್ಕೊಳ್ಳೋಣ. ಎಲ್ಲ ಬೀಡ್ಸ್ ಎಲ್ಲ ಬ್ಯಾಕ್ ಸೈಡ್ ಹೋಗಿತ್ತಲ್ವ, ಸೊ ಇವಾಗ ಅದನ್ನು ಮೇಲ್ಗಡೆ ತಗೊಳ್ಳೋಣ. ಮತ್ತು ಇವಾಗ 5 ಚೈನ್ನ ಗ್ಯಾಪ್ ಏನಿತ್ತಲ್ವ, ಇಲ್ಲಿಗೆ ನಾನು 2 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. 1 2 ಸಿಂಗಲ್ ಕ್ರೋಶೆಟ್ನ ಮಾಡಿ ನಾನು ಇಲ್ಲಿಂದಾನೇ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು 6 ಚೈನ್ ಏನು ಹಾಕಿದ್ವಿ ಅಲ್ವಾ, ಇದರೊಳಗಡೆ ನಾನು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ 2 ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ 2 2 1 ಮತ್ತು ನಾನು ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 6 ಚೈನ್ನ ಗ್ಯಾಪ್ಗೆ ನಾವು ಎಷ್ಟು ಹಿಡಿಯುತ್ತೋ ಅಷ್ಟು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಾನು ಎಷ್ಟು ತೋರಿಸ್ತೀನೋ ನೀವು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಹೆಚ್ಚು ಬೇಕಾದರೂ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. 6 ಚೈನ್ನ ಗ್ಯಾಪ್ಗೆ ಟೋಟಲಿ ಎಷ್ಟು ಹಿಡಿಯುತ್ತೆ ನಿಮ್ಮ ಚೈನ್ ಗ್ಯಾಪ್ಗೆ ನೀವು ಅದರ ಅನುಸಾರ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಈ ಡಿಸೈನ್ ಬಂದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಈ ಡಿಸೈನು ಮೇಡಮ್ ಸ್ವಲ್ಪ ತುಂಬ ಬ್ಲರ್ ಬರ್ತಾ ಇದೆ ವಿಡಿಯೋ ಇದು, ಮತ್ತೆ ಇನ್ನೊಂದು ಸತಿ ರೀಪೋಸ್ಟ್ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈ ವಿಡಿಯೋನ ನಾನು ಮತ್ತೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೂ ಅಷ್ಟೇ ನನ್ನ ಹಳೆ ವೀಡಿಯೋಸ್ ಯಾವುದಾದ್ರೂ ತುಂಬ ಬ್ಲರ್ ಅನ್ನಿಸ್ತಾ ಇದೆ, ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ನೀವು ನನಗೆ ಡಿಸೈನ್ ನಂಬರ್ನ ನನಗೆ ವಾಟ್ಸಪ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಡಿಸೈನ್ ಮತ್ತೆ ರೀಪೋಸ್ಟ್ ಮಾಡಿ ಅಂತ ನೀವು ಕೇಳಿದ್ರು ನಾನು ರೀಪೋಸ್ಟ್ ಮಾಡ್ತೀನಿ. ನೋಡಿ ಈ ರೀತಿ ನಾವು 6 ಚೈನ್ನ ಗ್ಯಾಪ್ಗೆ ಟ್ರಿಬಲ್ ಕ್ರೋಶೆಟ್ನ ಫಿಲ್ ಮಾಡ್ತಾ ಹೋಗೋಣ. ಒಟ್ಟು ಇಲ್ಲಿ ನಾನು 13 ಟ್ರಿಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ 6 ಚೈನ್ನ ಗ್ಯಾಪಿಗೆ. ನೋಡಿ ಈ ರೀತಿ ಟ್ರಿಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟು 5 ಚೈನ್ನ ಬ್ಲಾಕ್ ಏನಿತ್ತಲ್ವ, ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಬೀಡ್ನ ಲಾಕ್ ಇತ್ತಲ್ವ, ಬೀಡ್ನ ಲಾಕ್ ಮೇಲೇ ನಾನು ಇನ್ನೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಬೀಡ್ ಸುತ್ತ ಚೈನ್ಸ್ ಹಾಕೋತಾ ಇದ್ದೀನಿ. ಬೀಡ್ ಸುತ್ತ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಲಾಕ್ ಮಾಡಿ ಮತ್ತು ಇವಾಗ ನಾನು 6 ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ಸ್ ಹಾಕಿ ಇಲ್ಲಿ ಬೀಡ್ನ ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 6 ಚೈನ್ಸ್ ಲಾಕ್, ನೋಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ 5 ಚೈನ್ನ ಗ್ಯಾಪ್ ಏನಿತ್ತಲ್ವ ಇಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶ ಹಾಕಿ ನಾನು ಡೈರೆಕ್ಟಾಗಿ ಇಲ್ಲಿಂದಾನೇ 6 ಚೈನ್ನ ಗ್ಯಾಪ್ ಏನಿತ್ತೆ ಅಲ್ವಾ ಇಲ್ಲಿಗೆ ನಾನು ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಬೀಡೆಲ್ಲ ಈ ರೀತಿ ಮೇಲ್ಗಡೆ ಮಾಡ್ಕೊಳ್ಳಿ, ಎಲ್ಲ ಬೆಂಡಾಗಿರುತ್ತೆ. ನೋಡಿ ಇದೇ ಥರ ಫುಲ್ಲು ಸ್ಯಾರಿನ ಎಂಡ್ವರೆಗೂ ನೀವು ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಎಂಡ್ವರೆಗೂ ಮಾಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಇದು. ನಾನು ಸ್ಟಾರ್ಟಿಂಗಲ್ಲೂ ಬೀಡ್ ಬರೋ ಥರ ಮಾಡಿದ್ದೀನಿ ಮತ್ತು ಎಂಡಿಂಗಲ್ಲೂ ಕೂಡ ನಾನು ಬೀಡ್ ಬರೋ ಥರನೇ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಫ್ರೆಂಡ್ಸ್, ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನಿಲ್ಲಿ ಎಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ ಇದೆ ನೋಡಿ, ಬಟ್ಟೆಗೆ ಲಾಕ್ ಮಾಡ್ತಾ ಇಲ್ಲ, ಸೆಕೆಂಡ್ ಲೇಯರ್ಗೆ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀವಲ್ವ ನಾವು, ಅಂದರೆ ಲಾಕ್ ಮಾಡಿದ್ದೀವಲ್ವ ನೋಡಿ. ಇಲ್ಲಿಗೆ ಚೈನ್ ಇದೆ ಅಲ್ವಾ, ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಬೀಡ್ನ ಬ್ಯಾಕ್ ಸೈಡ್ ಥ್ರೆಡ್ ಏನಿದೆ ಅಲ್ವಾ, ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿಂದಾನೆ ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ನ ಕೆಳಗಡೆ ಏನು ಥ್ರೆಡ್ ಇದೆ ಅಲ್ವಾ, ಇಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ, ಮತ್ತು 4 ಚೈನ್ಸ್ ಬೀಡ್ನ ಕೆಳಗಡೆ ಏನು ದಾರ ಮಾಡ್ಕೊಂಡಿದ್ವಿ ಅಲ್ವಾ, ಚೈನ್ಸ್ ಹಾಕಿ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಬೀಡ್ನ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಬೀಡ್ನ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ ಲಾಕ್ ಎಲ್ಲ ಮಾಡಿ ಆದಮೇಲೆ ನಾನು ದಾರ ಮೇಲ್ ಮಾಡಿ ನಾನು ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ದು ನಾನು ಮೆಟಲ್ ಬೀಡನ್ನ ತಗೊಂಡು ಈ ರೀತಿ ದಾರಕ್ಕೆ ಹಾಕಿ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಏನಿತ್ತಲ್ವ, ಈ ಗ್ಯಾಪ್ನ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು, ಚೈನ್ ಒಳಗಡೆ ಅಲ್ಲ. ಮತ್ತು ಇವಾಗ ಬೀಡನ್ನ ತಗೋತಾ ಇದ್ದೀನಿ, ಮತ್ತು ಬೀಡ್ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ದಾರ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ನಾನು ಅದನ್ನು ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತೀನಿ. ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಮತ್ತು ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೋತೀನಿ. ಮತ್ತು ಬೀಡನ್ನ ತಗೊಂಡು ನಾನಿವಾಗ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಏನಿತ್ತಲ್ವ, ಇಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಆರ್ಚ್ ಪೂರ್ತಿ ನಾವು ಇದೇ ರೀತಿ ಬೀಡನ್ನ ತಗೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಆರ್ಚ್ ಅಂದರೆ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾವು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಯಾವುದು ಕೂಡ ನಾವು ಸ್ಕಿಪ್ ಮಾಡೋದು ಬೇಡ. ಸ್ಕಿಪ್ ಮಾಡಿದ್ರೆ ಡಿಸೈನು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನಾನೇನಿಲ್ಲಿ 13 ತ್ರಿಬಲ್ ಕ್ರೋಶೆಟ್ ಹಾಕಿದ್ದೀನಲ್ವ, 13ಕ್ಕೂ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು, ಯಾವುದನ್ನು ಸ್ಕಿಪ್ ಮಾಡಬಾರ್ದು. ನೋಡಿ, ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬೀಡನ್ನ ಬರೀ ಲಾಕ್ ಮಾಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಬೀಡನ್ನ ಹಾಕಿ ನೀವು ಡಬಲ್ ಕ್ರೋಶ ಬೇಕಾದರೂ ಮಾಡ್ಕೋಬೋದು. ಬಟ್ ಈ ಡಿಸೈನ್ಗೆ ನಾನು ಈ ಥರ ಬೀಡನ್ನ ಹಾಕಿ ಲಾಕ್ ಮಾಡೋದನ್ನೇ ಪ್ರಿಫರ್ ಮಾಡೋದು. ಈ ಡಿಸೈನು ನಾನು ತುಂಬ ಜನಕ್ಕೆ ಅಂದರೆ ತುಂಬ ಸ್ಯಾರಿಗಳಿಗೆ ನಾನು ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಏನು 6 ಮಂತ್ಸ್ 8 ಮಂತ್ಸ್ ಬ್ಯಾಕು ತುಂಬಾ ನಾನು ಮಾಡಿಕೊಟ್ಟಿದ್ದೀನಿ ಡಿಸೈನ್ಸ್. ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಮೇಲೆ ಒಳ್ಳೆ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ನ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ನನ್ನ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಯಾವುದೇ ಡಿಸೈನ್ ಕಲಿಬೇಕು ಅಂತ ಅಂದರೆ ಡಿಸೈನ್ನ ಫೋಟೋ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಆದಷ್ಟು ಡಿಸೈನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಮತ್ತು ಇವಾಗ ಬೀಡ್ ತಗೊಂಡು ಲಾಸ್ಟ್ ಕಂಬಕ್ಕೆ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೀಡನ್ನ ತಗೊಂಡು ಲಾಸ್ಟ್ ಕಂಬಕ್ಕೆ ಹಾಕ್ಕೊಳ್ಳೋಣ.
ಇನ್ನೊಂದು ಕಂಬ ಇದೆ. ಸೊ ಇದಕ್ಕೆ ಲಾಸ್ಟ್ ಬೀಡನ್ನ ನಾವು ಹಾಕ್ಕೊಳ್ಳೋಣ. ಲಾಸ್ಟ್ ಬೀಡನ್ನ ಹಾಕಿ ನಾವಿವಾಗ ಬೀಡನ್ನ ಲಾಕ್ ಇತ್ತಲ್ವ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಆರ್ಚು ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 3 4 5 ಚೈನ್ಸ್ ಹಾಕಿ ಚೈನ್ ಗ್ಯಾಪಲ್ಲಿ ನಾನು ಬೀಡ್ ಬ್ಯಾಕ್ ಸೈಡ್ ಇರೋ ಚೈನ್ನ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 5 ಚೈನ್ಸ್ ಮತ್ತು ಚೈನ್ ಬ್ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ 5 ಚೈನ್ಸ್ ಮತ್ತು 5 ಚೈನ್ಸ್ ಹಾಕಿ ನಾನು ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬೀಡ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಚೈನ್ಸ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಇವಾಗ ಇಲ್ಲಿಂದನೇ ನಾನು ಬೀಡನ್ನ ಇನ್ಸರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ರೀತಿ ಬೀಡನ್ನ ತಗೊಂಡು ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಏನಿದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ಫುಲ್ಲು ಸ್ಯಾರಿನ ನಾವು ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾನು ಪೂರ್ತಿ ಮಾಡಿ ಆಗಿದೆ. ಮಾಡಿ ಆದಮೇಲೆ ಡಿಸೈನು ಈ ರೀತಿ ಬರುತ್ತೆ. ನೋಡಿ, ಇಲ್ಲಿ ನಾವೇನು ಲಾಕ್ ಮಾಡಿದ್ದೀವಿ ಅಲ್ವಾ, ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ. ತ್ರಿಬಲ್ ಕ್ರೋಶೆಟ್ನ ಎಲ್ಲೂ ಸ್ಕಿಪ್ ಮಾಡ್ತಾ ಇದ್ದಾಗ ಈ ರೀತಿ ನೀಟಾಗಿ ಕೂರುತ್ತೆ. ನೋಡಿ, ಬೀಡ್ ಕೂಡ ಅಷ್ಟೇ, ಈ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಬೀಡ್ನ ಕೆಳಗಡೆ ದಾರ ಇದೆ ಅಲ್ವಾ, ಈ ಗ್ರೀನ್ ಕಲರ್ ದಾರಕ್ಕೇ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ, ಇಲ್ಲಿಗೆ ನಾವು ಆರ್ಚ್ ಸ್ಟಾರ್ಟ್ ಮಾಡಬೇಕಾದ್ರೆ ದಾರಗಳು ಹಾಕ್ಕೊಂಡ್ವಿ ಅಲ್ವಾ, ಅಲ್ಲಿಗೆ ನಾವು ಕುಚ್ಚು ಹಾಕೋದು. ನೋಡಿ, ಈ ಗ್ಯಾಪ್ಗೆ ಕುಚ್ಚು ಹಾಕೋದು. ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬೀಡ್ನ ಕೆಳಗಡೆ ಕುಚ್ಚು ಹಾಕ್ಕೊಳ್ಳೋದು. ಫ್ರೆಂಡ್ಸ್, ಕುಚ್ಚೆಲ್ಲ ಹಾಕಿ ಆಗಿದೆ. ಡಿಸೈನ್ ಇದು ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ ಕುಚ್ಚು ಹಾಕೋದಕ್ಕೆ 150 ದಾರ ತಗೊಂಡಿರೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಡಿಸೈನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನನ್ನ ಹಳೆ ವೀಡಿಯೋಸು ಯಾವುದೇ ವೀಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಮತ್ತು ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನನಗೆ ಮತ್ತೆ ಆ ಡಿಸೈನ್ನ ವಾಟ್ಸಪ್ ಮಾಡಿ, ನಾನು ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. Thank you.